ನಿಮ್ಮ ಹೆಸರು? ಲಕ್ಷ್ಮಿ. ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಚರ್ಚೆ ನಡೀತಾ ಇದೆ, ಏನ್ ಹೇಳ್ತೀರಿ? ಆಗ್ಲಿ ಅಂತಾನೆ ಹೇಳ್ತೀವಿ. ಯಾಕೆ ಆಗ್ಬೇಕು? ಅವರೆಲ್ಲ ನಮ್ಮ ಕಡೆಗೆ ಉಪಯೋಗ ಮಾಡ್ಕೊಡ್ತಿದಾರಲ್ಲ, ನಮ್ಮೂರವರೇ, ಕೊಡಳಿ ಪಕ್ತೂರವರೇ ಅವರು. ಹೌದಾ? ಹೌದು, ಈಗ ಗ್ರಾಮೀಣ ಪ್ರದೇಶಕ್ಕೆ ಡಿ.ಕೆ. ಶಿವಕುಮಾರ್ ಹೋಗಲ್ಲ ಅಂತಾರೆ. ಹೋಗ್ಬೇಕು ಅಂತಾನೆ ಹೇಳ್ತೀವಿ ನಾವು. ಇಲ್ಲ, ಈಗ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟವ್ರಲ್ವಾ, ಗ್ಯಾರಂಟಿಗಳು ಕೊಟ್ಟಿದ್ದು ಯಾಕೆ ಸಿದ್ದರಾಮಯ್ಯ ಬೇಡನಾ? ಬೇಕು ಅಂತಾನೆ ಹೇಳ್ತೀವಲ್ಲ. ಅವರು ರೈತರಿಗೆ ಬೇಡ ಅಂತ ಹೇಳ್ತಿದ್ದಾರೆ. ರೈತರಿಗೆ ಅಂದ್ರೆ ಈಗ ಪ್ರಾಣಿ ಹಿಡ್ಕೋತ ಅದು ಹಿಡ್ಕೋತ ಇದು ಹಿಡ್ಕೋತ ಅಂತ ಹೇಳ್ತಾರೆ. ನಮ್ಗೆಲ್ಲ ಬೇಕು ಅಂತಾನೆ ಹೇಳ್ತೀವಪ್ಪ. ನಮ್ಮ ಕಡೆಗೆಲ್ಲ ಎಲ್ಲಾ ಕಡೆನೂ ಬಂದೈತೆ. ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆಯಿಂದ ರಾಜ್ಯ ಸರ್ಕಾರ ಕ್ಲಾಸ್ ಆಗ್ತಾ ಇದೆ, ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ಹಾಳಾಗ್ತಾ ಇದೆ ಅಂತ ಆರೋಪ ಇದೆ. ನೀವು ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಿ? ಗ್ಯಾರಂಟಿ ಅವ್ರು ಕೊಟ್ಟಿದ್ದು 5 ಬಂದೈತೆ, ಓಪನ್ ಆಗೈತೆ. ಈ ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಬಂದಿಲ್ಲ ಅಂತಾರೆ. ಕೆಲವ್ರು ಬಂದಿಲ್ಲ ಅಂದ್ರೆ ಕೆಲವ್ರು ಬಂದೈತೆ. ಅದು ಬಂದೈತೆ. ನಮ್ಗೆಲ್ಲ ಬಂದೈತೆ. ಓಕೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕೋ ಬೇಡ? ಆಗ್ಬೇಕು ಅಂತ ಹೇಳ್ತೀವಿ. ಆಗ್ಬೇಕು. ಸಿದ್ದರಾಮಯ್ಯವ್ರು ಬೇಡ? ಸಿದ್ದರಾಮಯ್ಯವ್ರು ಬೇಡ, ಡಿ.ಕೆ. ಶಿವಕುಮಾರ್ ಅವ್ರು ಆಗ್ಬೇಕು. ಸಿದ್ದರಾಮಯ್ಯವ್ರು ಯಾಕೆ ಬೇಡ? ಅವರು ಈ ಕಡೆಗೆ ಏನು ಬರಲ್ವಲ್ಲ, ಡಿ.ಕೆ. ಶಿವಕುಮಾರ್ ತಾನೆ ನಮ್ಮ ಕಡೆಗೆ ಬರೋದು ಜಾಸ್ತಿ, ಅದಕ್ಕೆ ಅವರೇ ಬರ್ಲಿ ಅಂತ. ನಿಮ್ ಕಡೆ ಜಾಸ್ತಿ ಡಿ.ಕೆ. ಶಿವಕುಮಾರ್ ಬರ್ತಾರೆ ಅಂತ? ನಿಮ್ ಕಡೆ ಡಿ.ಕೆ. ಶಿವಕುಮಾರ್ ಎಲ್ಲಾ ಕಡೆಗೂ ಡಿ.ಕೆ. ಶಿವಕುಮಾರೇ ಬರೋದು. ನಮ್ಮ ಊರಲ್ಲಿ ಆಳಹಳ್ಳಿ ಊರಲ್ವಾ, ಅಲ್ಲೇ ಬರೋದು ಅವ್ರು ಜಾಸ್ತಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕೋ ಬೇಡವೋ? ಆಗ್ಲಿ ಸರ್. ಏನಕ್ಕೆ ಆಗ್ಬೇಕು? ಏನಕ್ಕೆ ಆಗ್ಬೇಕು ಅಂದ್ರೆ ಅವರು ಈ ರಾಜ್ಯದಲ್ಲಿ ರಾಜ್ಯ ಕಟ್ಟವ್ರೆ, ಪಾಪ ಪಕ್ಷಕ್ಕಾಗಿ ಓಡಾಡವ್ರೆ. ಡಿ.ಕೆ. ಶಿವಕುಮಾರ್ ಒಬ್ಬರೇ ಓಡಾಡವ್ರೆ ನಮ್ಮ ಕಣ್ಣಾಗೆ. ನಾವು ಶಿವಕುಮಾರ್ ಕಡೆನೂ ಅಲ್ಲ, ಸಿದ್ದರಾಮಯ್ಯನ ಕಡೆನೂ ಅಲ್ಲ. ನಾವು ಅವ್ರು 7 ವರ್ಷ ಅವರು ಆಳವ್ರೆ, ಪಾಪ ಇವ್ರಿಗೂ ಬಿಟ್ಟು ಕೊಡ್ಲಿ, ಇವರು ಆಳ್ಲಿ ಅಷ್ಟೇ. ಈಗ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೋ ಇಲ್ಲೋ? ಮಾಡಿದಾರ ಬಿಟ್ಟಿದಾರ, ನಮ್ಗೆ ಸಿದ್ದರಾಮಯ್ಯನಿಂದನೂ ಒಳ್ಳೇದಾಗಿಲ್ಲ, ಶಿವಕುಮಾರಿಂದನೂ ಒಳ್ಳೇದಾಗಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ. ಅವ್ರು 7 ವರ್ಷ ಅವರು ಆಳವ್ರೆ, ಪಾಪ ಇವ್ರು 2.5 ವರ್ಷ ಇರಲಿ. ಮುಂದೆ ಆಗ್ಬೋದಲ್ಲ, ಇನ್ನೂ ಟೈಮ್ ಐತಲ್ಲ, ವಯಸ್ಸೈತೆ ಅಂತ? ಇಲ್ಲ, ಹೀಗೆ ಆಗ್ಬೇಕು. ಅಲ್ಲ ಕಣ್ರಿ, ಬೇರೆಯವರೆಲ್ಲ 2 ಸತ 3 ಸತ ಮುಖ್ಯಮಂತ್ರಿಗಳಾಗ್ಬೋದು, ಶಿವಕುಮಾರ್ ಆಗೋಕಿಲ್ವಾ? ಅವರು ಕಷ್ಟಪಟ್ಟು ಪಾಪ ಪಕ್ಷ ತಂದವ್ರೆ, ಬಿದೋಗಿರೋ ಪಕ್ಷನ ಎತ್ತವ್ರೆ, ಹೋರಾಡವ್ರೆ, ಈ ಕರ್ನಾಟಕಕ್ಕೋಸ್ಕರ ಅವರು ದುಡ್ದವ್ರೆ. ಆಗಲಿ, ಶಿವಕುಮಾರ್ ಆಗಲಿ. ಕನಕಪುರದ ಜನತೆ ಆಗಿ, ವೋಟರ್ ಆಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಬೇಡವಾ? ಆಗ್ಬೇಕು ಸರ್. ಯಾಕಾಗಬೇಕು ಅಂದ್ರೆ ಈಗ ಅವರು ಶ್ರಮ ಪಟ್ಟು ಈಗ 136 ಸೀಟ್ ತಂದವ್ರೆ, ತನುಮಾನ ಎಲ್ಲ ದಾರಿ ಎಳೆದವ್ರೆ, ಯೂತ್ಗೆ ಭಾಳ ಸಹಕಾರ ಕೊಡ್ತಾರವರು. ಒಂದು ಈಗ 7 ವರ್ಷದಿಂದ ಇಲ್ದಿರೋ ಸಿದ್ದರಾಮಯ್ಯ ಅಹಿಂದದವ್ರಿಗೆ ಎದೋಳಿ ಮಾಡಿ ಅಂತ ಹೇಳ್ತಾರ. 7 ವರ್ಷದಿಂದ ಎಲ್ಲೋಗಿತ್ತು ಅಹಿಂದ? ಅವತ್ತೇ ಅಹಿಂದ ಬಗ್ಗೆ ಎತ್ತಿಲ್ಲ ಸಿದ್ದರಾಮಯ್ಯನವರು. ಈಗ ಅಧಿಕಾರ ಹೋಯ್ತದೆ ಅಂತ ಅಹಿಂದ ಬಗ್ಗೆ ಹೇಳ್ತಾರೆ. ನಾನು ಅಹಿಂದನೇ ಒಬ್ಬ ಬೆಸ್ತರನಾಗಿ ಹೇಳ್ತಾ ಇದ್ದೀನಿ. ನಾನು ಯಾವ್ಯಾವ ಜಾತಿಗೆ ಯಾವ ಮಿನಿಸ್ಟ್ರ್ ಮಾಡೋರು, ಯಾವ ಜಾತಿಗೆ ಏನೇನು ಕೊಟ್ಟವ್ರು ಇವರು? ಅಹಿಂದ ಅಂತ ಹೇಳ್ತಾರೆ. ಇವ್ರು ಉಳ್ಕೊಳ್ಳೋಕ್ಕೋಸ್ಕರ ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪೋಸ್ಟ್ ಕೊಡಲೇಬೇಕು. ಕೊಡಲಿಲ್ಲ ನಾವು ಅಹಿಂದಾಗಿ ಸಿದ್ದರಾಮಯ್ಯನ ವಿರುದ್ಧನೇ ಮಾತಾಡ್ತೀವಿ. ಅಹಿಂದ್ರ ಅಂದರೆ ಮಾತು ಅಂದರೆ ಮಾತಕ್ಕೆ ತಪ್ಪಿಸ್ಕೋದೇ ಇರುವಂಥವ್ರು ನಾವು ಅಹಿಂದದವರು. ಆದರೆ ಸಿದ್ದರಾಮಯ್ಯನವ್ರು ಮಾತು ತಪ್ತವ್ರೆ. ಮಾತಕ್ಕೆ ತಪ್ಪಿಸೋದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ 2 ವರ್ಷ ದಾರಿ ಎಳಿಬೇಕು. ದಾರಿ ಎಳೆದು ನಾನು ದೊಡ್ಡ ಮನಸ್ಸು ಅನ್ನೋದು ಅವ್ರು ತೋರಿಸ್ಕೋಬೇಕು. ಅವತ್ತಿನ ದಿನ ಅವ್ರಿಗೆ ಗೌರವ ಸಿಗ್ತದೆ. ಇಲ್ಲಾಂದ್ರೆ ಹಿಂದಕ್ಕೆ ಅವಮಾನ ಮಾಡ್ದಂಗಾಯ್ತದೆ ಅವರು. ಸಿದ್ದರಾಮಯ್ಯನವರು ಈಗ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಏನು ಚೆನ್ನಾಗಿಲ್ವಾ? ನಾವು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್, ಚೆನ್ನಾಗಿದೆ. ಯಾಕೆಂದ್ರೆ ಇವ್ರಿಗೂ ದಾರಿ ಹೇಳ್ಬೇಕು. ಎಲ್ಲ ನೀವೇ ಮಾಡ್ಬಿಟ್ಟು ಇದು ಮಿಕ್ರಾದ್ರ ಜನ ಏನಾಗಬೇಕು? ಮಿಕ್ರಾಂತ ಜನ ಏನಾಗಬೇಕು? ಅವ್ರೇನ ಸಹಕಾರ ಕೊಟ್ಟಿರೋ ನಿಮಗೆ? ಸರ್ ನೋಡಿ ಸರ್, ಕಾಂಗ್ರೆಸ್ಗೆ ಬಂದಮೇಲೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯರು ಕಾಂಗ್ರೆಸ್ಗೆ ಬಂದಮೇಲೆ ಇದು ವಿರೋಧ ಪಕ್ಷದ ನಾಯಕರು ಮಾಡಿದ್ರು. ಸರಿ 5 ವರ್ಷ ಸಿ ಎಂ ಮಾಡಿದ್ರು, ಈಗ 2 ವರ್ಷ ಸಿ ಎಂ ಮಾಡಿದ್ರು. ಹಂಗಾರೆ ಇವ್ರು ಒಬ್ಬರೇ ಇದ್ರೆ ಬೇರೆ ಸಮುದಾಯದವ್ರು ಬೆಳೀದು ಬೇಡವಾ? ಬೇರೆಯವ್ರಿಗೆ ಅನ್ಯಾಯ ಆಗಿರ್ಲಿಲ್ವಾ? ಹೇಳಿಲ್ಲ, ನಾವು 4 ಜನ ಏನೋ ಮಾತಾಡಿದ್ರೆ 4 ಗೋಡೆ ಮಧ್ಯೆ ನೀವು 4 ಜನ ಏನು ಮಾತಾಡಿದ್ರೋ ಗೊತ್ತಿಲ್ಲ. ನಾವು ಕನಕಪುರ ಜನತೆಯಾಗಿ, ವೋಟರ್ಸ್ ಆಗಿ ಈ ಅಹಿಂದ ಜನ ಕೇಳ್ತಾ ಇದ್ವಿ, ದಯವಿಟ್ಟು ಸಿದ್ದರಾಮಯ್ಯನವ್ರು ದೊಡ್ಡ ಮನಸ್ಸು ಮಾಡಿ ದೊಡ್ಡತನ ಉಳ್ಕೋಬೇಕು. ಈ ಅಹಿಂದಕ್ಕೆ ಗೌರವ ಬೇಕು ಅನ್ನೋದಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪೋಸ್ಟ್ ಕೊಟ್ಟು ಅವ್ರು ಬೆನ್ನೆಲುವಾಗಿ ನಿಂತ್ಕೊಂಡು 2 ವರ್ಷ ಸರ್ಕಾರ ಮಾಡೋಕ್ಕೆ ಸಹಕಾರ ಕೊಡಬೇಕು. ನೆಕ್ಸ್ಟ್ ಸರಿ ಚುನಾವಣೆಗೂ ಅದೇ ಜೋಡಿ ಎತ್ತಿಯಾಗಿ ಹೋಗಿ ತಿರ್ಗಾ 136 ಸೀಟ ಜೊತೆಯಾಗಿ ತಂದು ಮುಂದಿನ ಅಧಿಕಾರ ನಡೆಸಬೇಕು ಅನ್ನೋದು ನನ್ನ ಬೇಡಿಕೆ. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ರೆ ಮಾತ್ರ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕಿರೋದು? ಹಂಗಲ್ಲ ಸರ್, ಕೆಪಿಸಿಸಿ ಅಧ್ಯಕ್ಷರಾಗಿರೋದು ಈಗ ಹೇಳ್ತಾರಲ್ಲ, ಹೈಕಮಾಂಡ್ ಹೇಳಬೇಕು ನನ್ನ ಕೈಗೆ ಶಾಸಕರ ಬೆಂಬಲ ಅದೇ ಅಂತ. ಶಾಸಕರು ಬೆಂಬಲ ಎಲ್ಲೋಯ್ತು? 136 ಸೀಟ್ ತರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ನೆಲ ಕಚ್ಚೋಗಿತ್ತು ಸರ್. ಕಾಂಗ್ರೆಸ್ ಸರ್ ಕೋವಿಡ್ ಅಲ್ಲಿ, ಹೌದು, ಕೋವಿಡ್ ಅಲ್ಲಿ ಇದ್ದಾಗ ನೆಲ ಕಚ್ಬಿಟ್ಟಿತ್ತಲ್ಲ ಕಾಂಗ್ರೆಸ್. ಅವತ್ತೆಲ್ಲ ಹೋಗಿದ್ರು ಸಿದ್ದರಾಮಯ್ಯನವರು. ಅವತ್ತು ಇದೇ ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟೋದ್ಮೇಲೆ ಅವರು ಹಳ್ಳಿ ತಿರುಗಿ, ಜಿಲ್ಲೆ ತಿರುಗಿ, ತಾಲೂಕುಗಳು ತಿರುಗಿ ಸಂಘಟನೆ ಮಾಡಿ ಈ ಮಟ್ಟಕ್ಕೆ ತರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ. ಇನ್ನಿದ್ರಲ್ಲೇನು 2 ಮಾತಾಡುವಂಥದ್ದು ಏನಿಲ್ಲ. ದಯಮಾಡಿ ಸಿದ್ದರಾಮಯ್ಯನವ್ರಿಗೆ ನೇರವಾಗಿ ಹೇಳ್ತಾ ಇದ್ವಿ, ನಾವು ಅಹಿಂದದವರು ಹೇಳ್ತಾ ಇದ್ವಿ, ನೀವು ಕೊಟ್ಟಂತೆ ಮಾತು ನಡ್ಕೊಳ್ಳಿ. ಅಹಿಂದಕ್ಕೆ ಗೌರವ ಬರಬೇಕು ಅಂದರೆ ನೀವು ಉಳಿದುಕೊಳ್ಳಿ. ಡಿ.ಕೆ. ಶಿವಕುಮಾರ್ ದರ್ಪ ತೋರಿಸ್ತಾರೆ, ಎಲ್ಲರ ಜೊತೆಲೂ ಮಿಂಗಲ್ ಆಗಲ್ಲ, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ.
ಯಾರ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟವ್ರು, ಯಾರು ತಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಬಿಟ್ಟು, ಯಾರನ್ನ ಕೊಲೆ ಮಾಡ್ಬಿಟ್ಟವ್ರು ಹಂಗಾರೆ ಅವರು? ಯಾವ ಮಾತಾಡ್ಲಿಕ್ಕೊಂಡು ಹೇಳ್ತಾರೆ ಅವರು? ಯಾವ ಮಾತನ್ನ ಹೇಳ್ತಾರೆ? ಬ್ರದರ್ಸ್ ಅಂದ್ರೆ ರೌಡಿಸಂ. ಸರ್ ಯಾರ ಮೇಲೆ ರೌಡಿಸಮ್ ಮಾಡವ್ರೆ ತೋರಿಸ್ಬೇಕಲ್ಲ ಅದನ್ನ. ರೌಡಿಸಮ್ ಮಾಡಿದ್ರೆ ನಾವೆಲ್ಲ ಹಿಂದೂದವ್ರು ಎಲ್ಲಿ ನಿಂತ್ಕೊತಿದ್ವು ಹಂಗಾರೆ? ಅವರು ಒಕ್ಕಲಿಗರ ಒಬ್ರಿಗೆ ಸೀಮಂತ ಅಲ್ಲ ಸರ್. ಈ ಕನಕಪುರ ತಾಲೂಕಲ್ಲಿ ಈ ಕರ್ನಾಟಕದಲ್ಲೇ ಎಲ್ಲ ಸಮುದಾಯಕ್ಕೆ ಬೇಕಾದಂಥವ್ರು ಒಬ್ಬ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಅವರು ಅಂದ್ರೆ ಏನು ಅಂತ ಹೇಳಿದ್ದಾರೆ ಸರ್, ಅವರಿಂದ ದೊಡ್ಡ ಪಡೆನೇ ಇದೆ, ಯೂತ್ ಅನ್ನೋದೊಂದು ದೊಡ್ಡ ಪಡೆನೇ ಇದೆ. ಆ ಪಡೆಗೋಸ್ಕರ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯು ಪ್ರಶ್ನೆ ಆಗ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಕೊಡಲೇಬೇಕು. ಮುಖ್ಯಮಂತ್ರಿ ಕೊಡ್ಲಾಂದ್ರೆ ನಾವು ಹಿಂದಿದವರು ಸಿದ್ದರಾಮಯ್ಯ ಪರನೇ ಹೋರಾಟ ಮಾಡ್ತೀವಿ. ಅವರು ಈ ಅವಧಿಯಲ್ಲಿ ಸಿಎಂ ಆಗಲ್ಲ, ನೆಕ್ಸ್ಟ್ ನೋಡ್ಕೊಳ್ಳೋಣ, 2028 ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ ಸಾರ್ ಫಸ್ಟುಡು ಮಗನಿಗೆ ನಾಮಕರಣ ಮಾಡೋದು, ಅವ್ರಿಗೆ ಹೆಸರು ಕಟ್ಟೋದು, ಮುಂದಿನ ಕತೆ ನಾವು ಹೇಳ್ತಾ ಇಲ್ಲ. ಈಗ 2.5 ವರ್ಷ CM ಕೊಡಲೇಬೇಕು, ಮಾಡಲೇಬೇಕು. ಮಾಡಲಾರ ನಾವು ಸಿದ್ದರಾಮಯ್ಯ ಪರ ವಿರುದ್ಧ ಈ ಐಯಿಂದ ಹೋರಾಟ ಮಾಡ್ತೀವಿ. ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಹಾಗೂ ಕೂಡ ಸರ್ ನಾವು KPCC ಅಧ್ಯಕ್ಷರಾಗಿ ಆಗಬೇಕು ಅಂತ ಹೇಳಿದ್ರು. ಅದು ಆಗ KPCC ಅಧ್ಯಕ್ಷರಾದಾಗ ಹೋರಾಟ ಮಾಡಬೇಕಾಯ್ತು. ಅವತ್ತಿನ ದಿನ G. ಪರಮೇಶ್ವರ್ ಇದು ಇದಾಗಿದ್ದಾಗ KPCC ಅಧ್ಯಕ್ಷರಾಗಿದ್ದಾಗ ಸರ್ಕಾರ ಬಂದಿಲ್ಲ. ಕೋವಿಡಲ್ಲಿ ಸರ್ಕಾರ ಬಂದಿತ್ತು. ಕೇಳಿ, ಕೋವಿಡಲ್ಲಿ ನೆಲ ಕಚ್ಚಿದಾಗ ಕಾಂಗ್ರೆಸ್ ಪಕ್ಷ ಅವಾಗ ಇದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರು ಕರೆದು ಪಟ್ಟ ಕಟ್ಟಿದ್ರು. ನೆಲ ಕಚ್ಚಿದಂಥ ಕಾಂಗ್ರೆಸ್ನ ಈ ಮಟ್ಟಕ್ಕೆ ತಂದವರು ಅಂದರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕೊಡುಗೆ ಭಾಳ ಇದೆ. ಆ ಕೊಡುಗೆ ಉಳಿಬೇಕು ಅನ್ನೋ ಸೋನಿಯಾ ಗಾಂಧಿ ಅವ್ರಿಗೂ ಅಷ್ಟೇ ಹೇಳ್ತಾ ಇರೋದು, ರಾಹುಲ್ ಗಾಂಧಿ ಅವ್ರಿಗೂ ಅಷ್ಟೇ ಹೇಳ್ತಾ ಇರೋದು. ಮುಂದಿನಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಏನಾದ್ರು ಉಳಿಬೇಕು ಅನ್ನೋದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು. ಅದರ ಪರವಾಗಿ ನಾವು ಹಿಂದೂದವರು ಸಿದ್ದರಾಮಯ್ಯ ವಿರುದ್ಧನೇ ಮಾಡ್ತೀವಿ. ಮತ್ತೆ ನಿನ್ನೆ ಮೈಸೂರಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿದ್ರು ಅಹಿಂದ ಸಮುದಾಯದವರು. ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ನಾವು ಹೇಳ್ತಾ ಇದ್ದೀವಿ ಸರ್, ಹಿಂದೂದವರೇ ನಾವು ಹೇಳ್ತಾ ಇದ್ದೀವಿ. ನಾನೊಬ್ಬ ಬೆಸ್ತರನ್ನ ಹೇಳ್ತಾ ಇದ್ದೀನಲ್ಲ, ಈ ಪ್ರಪಂಚದ ಮೇಲೆ ನೀರಿಲ್ಲದ ಅಲ್ಲೆಲ್ಲ ಇದ್ದೀವಿ ಬೆಸ್ತರು, ಮೀನುಗಾರರು. ನಾವು ಹೇಳ್ತಾ ಇದೀವಲ್ಲ, ಅಹಿಂದ ಅಂದರೆ ಏನು ಮಾಡಿದ್ರು? ಅಹಿಂದವ್ರಿಗೆ ಎಷ್ಟು ಜನ ಮಿನಿಸ್ಟ್ರು ಕೊಟ್ಟಿದ್ದೀರಾ? ಎಷ್ಟು ಜನ? ಈಗ 7 ವರ್ಷದಿಂದ ಹೇಳ್ತಾ ಇರೋದು ಅಹಿಂದ, ಈಗ ಎಲ್ಲಿಂದ ಬಂತು ಅಹಿಂದ? ಇದು ಉತ್ತರ ಕೊಡಲಿ ಸರ್. ಅಹಿಂದಾಗೆ ಏನು ಕೊಟ್ಟಿಲ್ಲ ಅಂತ ಹೇಳ್ತೀರಿ? ಇಲ್ಲ ಸರ್, ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ ನಮಗೆ. ಬಟ್ ಅಹಿಂದ ಚಾಂಪಿಯನ್ ಅಂತ ಹೇಳ್ಕೊತೀವಿ. ಅಹಿಂದ ಚಾಂಪಿಯನ್ ಅಂತ ಹೇಳ್ತಾರೆ. ಎಂತ ಕೇಳ್ತಾರೆ ಅಂದರೆ ಒಂದೊಂದಷ್ಟು ಹೋರಾಟ ಮಾಡಿದ್ರು ಅಂತ ಹೇಳ್ತಾರೆ. ಈಗ 7 ವರ್ಷದಿಂದ ಯಾಕೆ ಹೋರಾಟ ಮಾಡಿಲ್ಲ? ಮಗನ್ನೇ ಮಾಡಬೇಕು ಅನ್ನೋದೈತೆ. ಯಾರು ಒಬ್ಬ ಹಿಂದೆ ಉಳೋರ್ದು ಮಾಡ್ಬೋದಾಯ್ತಲ್ಲ, ಹೇಳಿ ಸರ್. ಅಪ್ಪನೂ ಆಗಿ ಮಗನೂ ಆಗಬೇಕು ಅನ್ನೋದು ಏನಿಲ್ವಲ್ಲ. ಇದನ್ನು ಅವಾಗ ಒಪ್ಕೊಳ್ಳುವ ನಾವು. ಅಹಿಂದ ಹೋರಾಟಗಾರರು ಇವರು ಜೊತೆ ತೊಟ್ಟಿಲ್ವರು ಅಂತ ಒಪ್ಕೊಳ್ಳುವ. ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಗೌರವ ಇದೆ. ಆ ಗೌರವ ಉಳಿಬೇಕು ಅಂದ್ರೆ ಅಹಿಂದದವ್ರು ಹೇಳ್ತದೆ, ದಯಮಾಡಿ ನೀವು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ನಮ್ಮ ಸಾಹೇಬ್ರ ಪರ ಹಿಂದೆ ನಿಂತು ಕೆಲಸ ಮಾಡಬೇಕು. ಈಗ ಹೆಂಗೆ ಅವರು ಬೆನ್ನಲ್ಲಿ ನಿಂತ್ಕೊಂಡವ್ರೆ ಆ ರೀತಿ ನಿಂತ್ಕೊಂಡು ಕೆಲಸ ಮಾಡ್ಕೊಡ್ಬೇಕು ಸರ್.